ದಕ್ಷಿಣ ದಾವಣಗೆರೆಯ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಅನ್ನು ಯಶಸ್ವಿಗೊಳಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ಚುನಾವಣಾ ಸಿಬ್ಬಂದಿಗೆ ಜಿಲ್ಲಾಡಳಿತದಿಂದ ತರಬೇತಿಯನ್ನು ನೀಡಲಾಗುತ್ತೆ. ಯುಗಾದಿ ಹಬ್ಬದ ದಿನದಂದು ಕೂಡ PROಗಳಿಗೆ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇದೆ. ದಾವಣಗೆರೆ ಚುನಾವಣಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ಮಾಹಿತಿಯನ್ನು ನೀಡಿರೋದು. ಚುನಾವಣೆಗೆ ಒಟ್ಟು 1364 ಸಿಬ್ಬಂದಿ ಅವಶ್ಯಕತೆ ಇರೋದು. ಚುನಾವಣೆಗೆ PUC ಉಪನ್ಯಾಸಕರನ್ನು ಕೂಡ ಬಳಸಲು ಪ್ಲಾನ್ ಅನ್ನು ಮಾಡಿದ್ದಾರೆ. ಚುನಾವಣೆ ಯಶಸ್ವಿಗೊಳಿಸುವಂತೆ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ಮನವಿಯನ್ನ ಮಾಡಿರೋದು. ನಿರ್ದಾಕ್ಷಿಣ್ಯವಾಗಿ ಅತಿ ತುರ್ತಾಗಿ ನಾವು ದಾವಣಗೆರೆ ದಕ್ಷಿಣ ಉಪ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಮತ್ತು ನಮ್ಮ CO ಸಾಹೇಬರು ನೇತೃತ್ವದಲ್ಲಿ ನಾವು ಟ್ರೈನಿಂಗನ್ನು ಇಟ್ಕೊಂಡಿದ್ದೇವೆ. ಇಲ್ಲೇ ತುಂಗಭದ್ರಾ ಸಭಾಂಗಣದಲ್ಲಿ ನಾಳೆ PUC ಉಪನ್ಯಾಸಕರಿಗೆ ಟ್ರೈನಿಂಗನ್ನು ಇಟ್ಕೊಂಡಿದ್ದೇವೆ. ನಾಳೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ತಮ್ಮ ಮುಖೇನ ನಾನು ಎಲ್ಲ ಉಪನ್ಯಾಸಕರುಗಳಿಗೆ ಕೇಳ್ಕೊಡ್ತೀನಿ. ಯಾರೂ ಕೂಡ ಸಕಾರಣಗಳಿಲ್ಲದೆ ಅಥವಾ ಸಣ್ಣ ಸಣ್ಣ ಕಾರಣಗಳನ್ನು ಕೊಟ್ಟು ಈ ಚುನಾವಣೆ ಕರ್ತವ್ಯದಿಂದ ವಿಮುಖರಾಗೋಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ನಾವು ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ ಅಂತಲೇ ಇವತ್ತು ನಾವು ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿರೋದು. ನಿಮಗೆ ಈಗಾಗಲೇ ಮೊದಲು ಹೇಳಿದ ಹಾಗೆ ನಾವು ತಿಳಿಸಿದ ಹಾಗೆ ಈಗ SLC ಪರೀಕ್ಷೆಗಳು ನಡೀತಾ ಇರೋದ್ರಿಂದ ನಾವು SLCಯ ಪ್ರೌಢಶಾಲಾ ಶಿಕ್ಷಕರನ್ನು ನಾವು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇದಾದ ನಂತರ PUCಯ ಮೌಲ್ಯಮಾಪನ ಶುರುವಾಗ್ತದೆ. ಇದಾದ ನಂತರ SLCಯ ಮೌಲ್ಯಮಾಪನ ಶುರುವಾಗ್ತದೆ. ಇದಾದ ನಂತರ ಸೆನ್ಸಸ್ ಶುರುವಾಗ್ತದೆ. ಹಾಗಾಗಿ ಅತ್ಯಂತ ಕಠಿಣ ಪರಿಸ್ಥಿತಿ ನಮ್ಮ ಜಿಲ್ಲೆಗಿದೆ. ಹಾಗಾಗಿ ಯಾರೂ ಕೂಡ ಕೇವಲ 2 ದಿನದ ಕಾರ್ಯಕ್ರಮ ಅಷ್ಟೇ ಇದು. ಒಂದಿನ ಮೊದಲನೇ ತರಬೇತಿ ಕೊಡ್ತೀವಿ, 2ನೇ ತರಬೇತಿ ಒಂದು ಕೊಡ್ತೀವಿ, ಇನ್ನು 3ನೇ ದಿನ ಚುನಾವಣೆ ದಿನ ಒಂದು ಚುನಾವಣೆ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ಸಿಬ್ಬಂದಿಗಳು ಜಿಲ್ಲಾಡಳಿತದ ಜೊತೆ ಚುನಾವಣಾ ಆಯೋಗದ ಜೊತೆ ಸಹಕಾರ ಮಾಡಿ ಈ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ಕೇಳ್ಕೊಳ್ತಾ ಇದ್ದೀನಿ. ಅತಿ ತುರ್ತಾಗಿ ನಾವು ದಾವಣಗೆರೆ ದಕ್ಷಿಣ ಉಪ ಚುನಾವಣೆ